ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು ಈಗ ಬಿಗ್ ಬಾಸ್ ಸೀಸನ್ 13ರ ಬಗ್ಗೆ ಮಾತುಕತೆ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 12 ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದೆ. ಹೀಗಾಗಿ ಬಿಗ್ ಬಾಸ್ ಸೀಸನ್ 13 ಹೇಗಿರಬಹುದು ಅನ್ನೋ ಕುತೂಹಲ ಈಗಲೇ ಹುಟ್ಕೊಂಡಿದೆ. ಯಾವೆಲ್ಲ ಸ್ಪರ್ಧಿಗಳು ಭಾಗವಹಿಸಬಹುದು, ಯಾರನ್ನೆಲ್ಲ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರಬಹುದು ಅಂತ ಜನ ಊಹಿಸೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ತಂಡಕ್ಕೂ ಕೂಡ ದೊಡ್ಡ ಚಾಲೆಂಜ್ ಎದುರಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಯಾರು ಊಹಿಸದ ಮಟ್ಟಿಗೆ ಸಕ್ಸಸ್ ಕಂಡಿದೆ. ಅದನ್ನ ಬಿಗ್ ಬಾಸ್ 13 ಬ್ರೇಕ್ ಮಾಡಲೇಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆ ಬರೋ ಸ್ಪರ್ಧಿಗಳು ಆ ಮಟ್ಟಿಗೆ ಜನರನ್ನ ರಂಜಿಸಬೇಕು. ಆಗಲೇ ಬಿಗ್ ಬಾಸ್ ಸಕ್ಸಸ್ ಆಗೋದು. ಹೀಗಾಗಿಯೇ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಸೂಟ್ ಆಗ್ತಾರೆ, ಯಾರನ್ನ ಕರ್ಕೊಂಡ್ ಬಂದ್ರೆ ಬಿಗ್ ಬಾಸ್ಗೆ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಕಳೆದ ವರ್ಷ ಇದೇ ತಿಂಗಳಲ್ಲಿ ಗಿಲ್ಲಿ ನಟನ ಜೊತೆ ಬಿಗ್ ಬಾಸ್ ತಂಡ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಬಿಗ್ ಬಾಸ್ ಶುರುವಾಗೋದಿಕ್ಕೂ 5 ತಿಂಗಳು ಮೊದಲೇ ಒಪ್ಪಂದ ಮಾಡ್ಕೊಂಡಿತ್ತು. ಹೀಗಾಗಿ ಈ ಬಾರಿಯೂ ಒಂದಿಷ್ಟು ಮಂದಿಗೆ ಹುಡುಕಾಟ ಶುರುವಾಗಿದೆ. ಇಂಥ ಹೊತ್ತಲ್ಲೇ ಇನ್ನೊಂದು ಸುದ್ದಿ ಕೇಳಿ ಬರ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದವರು ಅಂದ್ರೆ 4 ಮಂದಿ ಮಾತ್ರ. ಮೊದಲನೆಯವರು ಗಿಲ್ಲಿ ನಟ, ಆಮೇಲೆ ಕಾವ್ಯ, ಆಮೇಲೆ ಅಶ್ವಿನಿ ಗೌಡ, ಕೊನೆಗೆ ರಕ್ಷಿತಾ ಶೆಟ್ಟಿ. ಗಿಲ್ಲಿಯ ಜೋಡಿಯಾಗಿದ್ದ ಕಾವ್ಯ ಕರುನಾಡಿನ ಕ್ರಶ್ ಆಗಿ ಹೋದ್ರು. ಗಿಲ್ಲಿ ಹಾಗೂ ಕಾವ್ಯ ಜೋಡಿಯನ್ನ ಮನಸಾರೆ ಜನ ಹರಸಿದ್ರು. ಹೀಗಾಗಿ ಫಿನಾಲೆವರೆಗೂ ಕಾವ್ಯ ಬಂದಿದ್ರು. ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಪೀಕ್ ನಲ್ಲಿದ್ದ ಕಾವ್ಯ ಬಿಗ್ ಬಾಸ್ ಮುಗಿಸಿ ಹೊರ ಬಂದ ಮೇಲೆ ಅಷ್ಟೇ ಸದ್ದು ಮಾಡಿದ್ರು. ಸುಮಾರು 2 ತಿಂಗಳುಗಳ ಕಾಲ ಹೋದಲ್ಲಿ ಬಂದಲ್ಲಿ ಜನ ಮುತ್ಕೊಳ್ತಾ ಇದ್ರು. ಇವತ್ತಿಗೂ ಅದೇ ಕ್ರೇಜ್ ಇದೆ ಬಿಡಿ. ಆದ್ರೆ ಕೆಲವು ದಿನಗಳಿಂದ ನಟಿ ಕಾವ್ಯ ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಇವರ ಬಗ್ಗೆ ಯಾವುದೇ ಸುದ್ದಿಗಳು ಕೂಡ ಹರಿದಾಡ್ತಾ ಇಲ್ಲ. ಹೀಗಾಗಿ ಕಾವ್ಯ ಎಲ್ಲಿ ಕಳೆದೋದ್ರು ಅಂತ ಜನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇಂಥ ಹೊತ್ತಲ್ಲೇ ಗುಡ್ ನ್ಯೂಸ್ ಕೊಡೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಟಾಕ್ ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಾವ್ಯ ಶೈವ ಇವತ್ತು ಕನ್ನಡಿಗರ ಪಾಲಿನ ಮನೆ ಮಗಳು. ಬಿಗ್ ಬಾಸ್ ಕಾವ್ಯ ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಮುಖ. ಸಿನಿಮಾ ಸೀರಿಯಲ್ ಯಾವುದೂ ಮಾಡಿದ್ರೂ ಕೂಡ ಈ ಮಟ್ಟಿಗಿನ ನೇಮು ಫೇಮು ಸಿಗ್ತಾ ಇರ್ಲಿಲ್ಲ. ಬರೀ 100 ದಿನದ ಒಂದೇ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದ ಹೆಸರು ತಂದ್ಕೊಡ್ತು. ಇಡೀ ಕರ್ನಾಟಕಕ್ಕೆ ಚಿರಪರಿಚಿತವಾಗುವಂತೆ ಮಾಡ್ತು. ಇದೇ ಅಲ್ವಾ ಬಿಗ್ ಬಾಸ್ಗೆ ಇರೋ ತಾಕತ್ತು. ಆತ್ಮೀಯರೇ, ಮಂಡ್ಯದ ಕಾವ್ಯಗೆ ಮೊದಲಿನಿಂದಲೂ ತಾನೊಬ್ಬ ನಟಿ ಆಗಬೇಕು ಅನ್ನೋ ಕನ್ಸಿತ್ತು. ಕಾಲೇಜಿಗೆ ಹೋಗ್ತಾ ಇದ್ದ ದಿನಗಳಲ್ಲೇ ಟಿಕ್ ಟಾಕ್ ಮಾಡ್ತಾ ನಟನೆಯ ಕಡೆ ಹೆಚ್ಚಿನ ಒಲವು ಮೂಡಿಸಿಕೊಂಡಿದ್ರು. ಇವರಿಗೆ ಮೊದಲು ಅವಕಾಶ ಸಿಕ್ಕಿದೆ ಶಾಂತಂ ಪಾಪಂ ಅನ್ನೋ ಕಾರ್ಯಕ್ರಮದಲ್ಲಿನ ಆಂಕರಿಂಗ್ ಮೂಲಕ. ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಇದ್ದ ಕಾವ್ಯಗೆ ದೊಡ್ಡದೊಂದು ಅವಕಾಶ ಕೊಟ್ಟಿದ್ದು ಕೆಂಡಸಂಪಿಗೆ ತಂಡ. ಈ ಧಾರಾವಾಹಿಯಲ್ಲಿ ನಟಿ ಕಾವ್ಯ ಮೇನ್ ರೋಲ್ ಮಾಡಿದ್ರು. ಸುಮಾರು 1.5 ವರ್ಷಗಳ ಕಾಲ ಈ ಧಾರಾವಾಹಿ ಓಡಿತ್ತು. ಆಮೇಲೆ ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ಅಷ್ಟೇ ಯಾಕೆ, ಸೀರಿಯಲ್ ಅಲ್ಲದೆ ಸಿನಿಮಾ ಹೀರೋಯಿನ್ ಕೂಡ ಆದ ನಟಿ ಕಾವ್ಯ ಯಶ್ ತಾಯಿ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಹೀಗೆ ಧಾರಾವಾಹಿ ಜೊತೆಗೆ ಸಿನಿಮಾದಲ್ಲೂ ಕಾಣಿಸಿಕೊಂಡ್ರು ಈ ಮಟ್ಟಿಗಿನ ಕ್ರೇಜ್ ಸೃಷ್ಟಿಯಾಗಿರ್ಲಿಲ್ಲ. ಈ ಮಟ್ಟಿನ ಅಭಿಮಾನಿಗಳು ಹುಟ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ಕೊಟ್ಟಿದ್ದು ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ. ಬಿಗ್ ಬಾಸ್ ಮುಗಿಸಿ ಬಂದ ಒಂದಿಷ್ಟು ದಿನ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ಕಾವ್ಯ ಈಗ ಕಣ್ಮರೆಯಾಗಿದ್ದಾರೆ. ಎಲ್ಲರೂ ಕೂಡ ಹೊಸ ಪ್ರಾಜೆಕ್ಟ್ ನಲ್ಲಿ ಬ್ಯುಸಿ ಆಗೋದಕ್ಕೆ ಶುರು ಮಾಡಿದ್ದಾರೆ. ಗಿಲ್ಲಿ ನಟ ಕೂಡ ಕಿರಾತಕ 2 ಸಿನಿಮಾದಲ್ಲಿ ಹೀರೋ ಆಗಿ ನಟಿಸೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಆದ್ರೆ ಕಾವ್ಯ ಮಾತ್ರ ಯಾವುದೇ ಬಿಗ್ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ರು. ಆದ್ರೆ ದೊಡ್ಡ ಸಿಹಿ ಸುದ್ದಿ ನೀಡೋದಕ್ಕೆ ಕಾವ್ಯ ತಯಾರಿ ನಡೆಸಿದ್ದಾರೆ. ಈಗಾಗಲೇ ಒಂದಿಷ್ಟು ಸಿನಿಮಾದ ಆಫರ್ ಕೂಡ ಬಂದಿದೆ. ಕತೆ ಕೇಳಿರೋ ಕಾವ್ಯ ಮುಂದಿನ ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡೋದಕ್ಕೆ ಕಾವ್ಯ ತಯಾರಾಗಿದ್ದಾರೆ. ಇದೇ ಕಾರಣಕ್ಕೆ ಕೆಲವು ದಿನಗಳಿಂದ ಎಲ್ಲೂ ಹೊರಗಡೆ ಕಾಣಿಸಿಕೊಳ್ತಾ ಇಲ್ಲ ಅಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.